ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವಿಮಲಾ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ತಿಳಿಸ್ತಾ ಮತ್ತೊಂದು ಈಸಿ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಇದೊಂದು 5-10 ನಿಮಿಷದೊಳಗೆ ಮಾಡ್ಕೋಬೋದು ಫ್ರೆಂಡ್ಸ್. ಸೂಪರ್ ಟೇಸ್ಟಿಯಾಗಿರುತ್ತೆ. ಒಂದ್ಸಲಿ ಮಾಡಿ ನೋಡಿ. ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗಿದ್ರೆ ಮಾತ್ರ ನಾನು ಏನೇನು ಹಾಕಿದ್ದೀನಿ ಅಂತ ಗೊತ್ತಾಗುತ್ತೆ. ನೀವು ಸ್ಕಿಪ್ ಮಾಡ್ತಾ ಹೋದರೆ ಏನೂ ಗೊತ್ತಾಗಲ್ಲ ಫ್ರೆಂಡ್ಸ್. ಇದಕ್ಕೆ ನಾನು ಎಗ್ ಮಸಾಲ ಸಾಸ್ ಅಂತ ಒಂದು ಹೆಸರು ಇಟ್ಟಿದ್ದೀನಿ. ಹಾಗಾದರೆ ನಾನು ಮಾಡಿರೋ ಎಗ್ ರೆಸಿಪಿನ ಹೇಗೆ ಮಾಡೋದಂತ ನೋಡ್ಕೊಬರೋಣ ಅಲ್ಲ ಫ್ರೆಂಡ್ಸ್. ಹಾಗಾದರೆ ಮೊದಲಿಗೆ ಗ್ಯಾಸ್ ಆನ್ ಮಾಡ್ತಾ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಟಿದ್ದೀನಿ. ಇದಕ್ಕೆ 2-3 ಟೇಬಲ್ ಸ್ಪೂನ್ ಹಾಕೋಷ್ಟು ಕುಕ್ಕಿಂಗ್ ಆಯಿಲ್ ತೊಗೊಂಡಿದ್ದೀನಿ. ನಂತರ ಫ್ರೆಂಡ್ಸ್, ಇದಕ್ಕೆ ನಾನು 2 ಹಸಿಮೆಣಸಿನ್ಕಾಯಿ, 2 ಬ್ಯಾಡಿಗೆ ಮೆಣಸಿನ್ಕಾಯಿ ಬಂದು ಕಲರಿಗೋಸ್ಕರ ನಾನು ಯೂಸ್ ಮಾಡಿದ್ದು, ಯಾವುದೇ ರೀತಿಲಿ ಖಾರಕ್ಕಲ್ಲ. ಸೊ ಇದೆರಡರನ್ನ ನಾನು ಚಾಪರಲ್ಲಿ ಒಂದು 2-3 ಸುತ್ತು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಗ್ರೈಂಡ್ ಮಾಡ್ತಾ ಇದಕ್ಕೆ ಹಾಕ್ಕೊಂಡು ಒಂದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದರದ್ದು ಏನಿದೆ ಫ್ಲೇವರು ಮತ್ತು ಒಣಗಿದ ಮೆಣಸಿನ್ಕಾಯ್ದು ಫ್ಲೇವರು ಮತ್ತು ಹಸಿಮೆಣಸಿನ್ಕಾಯ್ದು ಖಾರ ಎರಡು ಫಸ್ಟ್ರಲ್ಲೇ ನಾವು ಆಯಿಲಿಗೆ ಹಾಕ್ಕೊಂಡ್ರೆ ಅದ್ರ ಟೇಸ್ಟ್ ಚೆನ್ನಾಗಾಗುತ್ತೆ. ನಂತರ ಇದಕ್ಕೆ ನಾನು ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ 2 ದಪ್ಪದಾಗಿರೋಂಥ ಈರುಳ್ಳಿನ ಚಾಪರಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ತುಂಬ ಸಣ್ಣನೂ ಬೇಡ, ತುಂಬ ದಪ್ಪನೂ ಬೇಡ. ಆದಷ್ಟು ಒಂದು ಮೀಡಿಯಮ್ ಸೈಜಲ್ಲಿ ಚಾಪ್ ಮಾಡಿಕೊಂಡು ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಓಕೆನಾ. ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಬೇಕಿದೆ ಈರುಳ್ಳಿ. ಚೆನ್ನಾಗಿ ಫ್ರೈ ಆಗಿದ ನಂತರ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಉಪ್ಪು, ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಕರಿಮೆಣಸಿನ ಪುಡಿ ಅಂದರೆ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಯಾವುದಾದ್ರೂ ಬ್ರ್ಯಾಂಡ್ ಪರವಾಗಿಲ್ಲ, ಚಿಕನ್ ಮಸಾಲ ಪೌಡ್ರು ತೊಗೊಂಡಿದ್ದೀನಿ. ಇದಕ್ಕೆ ಯಾವುದಾದ್ರೂ ಹಾಕ್ಕೊಳ್ಳಿ, ಪರವಾಗಿಲ್ಲ. ಓಕೆನಾ. ಇದನ್ನೆಲ್ಲ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಡಿ. ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರಿ, ಒಂದು ಅರ್ಧಕ್ಕಿಂತ ಕಡಿಮೆ ಆಗೋಷ್ಟು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ. ಓಕೆನಾ. ಇದನ್ನೆಲ್ಲ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಡೋಣ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು. ಓಕೆನಾ. ನಂತರ ಇಲ್ಲಿ ಬೇಕಿದ್ದರೆ ಇಲ್ಲಾಂದರೆ ನೀವು ಸ್ಕಿಪ್ ಮಾಡೋದಾದರೆ ಮಾಡ್ಬೋದು. ಬೇಕಿದ್ದರೆ 1/4 ಟೀ ಸ್ಪೂನ್ ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಅದೊಂದು ಒಳ್ಳೆ ಹಾಕ್ಬಿಟ್ಟು ಒಂದೊಳ್ಳೆ ಮಿಕ್ಸ್ ಕೊಡಿ. ಓಕೆನಾ. ನಂತರ ಇದೆಲ್ಲ ಮಿಕ್ಸ್ ಆಗಿದ ನಂತರ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ 1 ಟೀ ಸ್ಪೂನ್ ಫುಲ್ ಆಗೋಷ್ಟು ನಾನು ಕಡಲೆ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಕಡಲೆ ಹಿಟ್ಟು ಹಾಕ್ಕೊಳ್ಳಿ. ಕಡಲೆ ಹಿಟ್ಲಿ ಬದಲಿಗೆ ನೀವು ಕಾರ್ನ್ಫ್ಲೋರ್ ಇದೆಲ್ಲ, ಕಾರ್ನ್ಫ್ಲೋರು ಯೂಸ್ ಮಾಡ್ಬೋದು. ಬಟ್ ಕಡಲೆ ಹಿಟ್ಟು ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ, ತಿಕ್ನೆಸ್ಸು ಬರುತ್ತೆ. ಸೊ ನೀವು ಕಾರ್ನ್ಫ್ಲೋರ್ ಹಾಕ್ಕೊಂಡ್ರೆ ಬರೀ ತಿಕ್ನೆಸ್ ಮಾತ್ರ ಬರುತ್ತೆ. ಓಕೆನಾ. ಸೊ ನಾನಿಲ್ಲಿ ಕಡಲೆ ಹಸಿಟ್ಟು ಯೂಸ್ ಮಾಡಿದ್ದೀನಿ. ಕಡಲೆ ಹಸಿಟ್ಟು ಹಾಕ್ಕೊಂಡು ಒಂದೊಳ್ಳೆ ಗಂಟಿಲ್ಲದೆ ರೀತಿಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದೆಲ್ಲ ಫ್ರೈ ಆಗಿದ ನಂತರ ಈಗ ನಾನು 1 ಗ್ಲಾಸ್ ಆಗೋಷ್ಟು ಬಿಸಿ ನೀರು ತೊಗೊಂಡಿದ್ದೀನಿ. ಬಿಸಿ ನೀರನ್ನ ಹಾಕ್ತಾ ಒಂದು ಒಳ್ಳೆ ಮಿಕ್ಸ್ ಕೊಡಿ ಫ್ರೆಂಡ್ಸ್. ಅದು ಯಾವ ಥರ ಮಿಕ್ಸ್ ಆಗಬೇಕು ಅಂತ ಹೇಳಿದ್ರೆ ಈ ಥರ ಗ್ರೇವಿ, ಒಂಥರ ಗ್ರೇವಿ ಥರ ಆಗಿರಬೇಕು. ನಾವು ಒಂಚೂರು ಕಡಿಮೆ ಒಂದು ಅರ್ಧ ಗ್ಲಾಸ್ ಹಾಕ್ಬಿಡ್ತು ಅಂತ ಹೇಳಿದ್ರೆ ಅದೊಂಥರ ಗಟ್ಟಿಯಾಗಿ ಬರುತ್ತೆ. ಸೊ ಅದು ಗ್ರೇವಿ ಟೈಪ್ ಇರಲ್ಲ, ಯಾಕಂದರೆ ಮೊಟ್ಟೆ ಎಲ್ಲ ಹಾಕಿ ಬೇಯಬೇಕಲ್ಲ. ಸೊ 1 ಗ್ಲಾಸ್ ಹಾಕಿ, ಕಡಲೆ ಹಸಿಟ್ಟು ಹಾಕಿರೋದ್ರಿಂದ ನೀವು 1 ಗ್ಲಾಸ್ ಹಾಕಿದ್ರೂ ಅದು ಚೆನ್ನಾಗಿ ಬರುತ್ತೆ. ಅದೇನು ನಿಮಗೆ ನೀರು ಥರ ಏನು ಬರಲ್ಲ, ತಿಕ್ಕಾಗಿ ಸಾಸ್ ಟೈಪಲ್ಲೇ ಬರುತ್ತೆ. ಓಕೆನಾ. ಇದನ್ನೆಲ್ಲ ಹಾಕ್ತಾ ಒಂದು ಕುದಿಲಿಕ್ಕೆ ಬಿಡೋಣ. ಒಂದೇ ಸೆಕೆಂಡ್ ಕುದಿಲಿಕ್ಕೆ ಬಿಡೋಣ. ಇವಾಗ ಏನು ಮಾಡೋಣ ಅಂದರೆ ಒಂದೊಂದೇ ಮೊಟ್ಟೆ ಹಾಕ್ಕೊಳ್ಳೋಣ. ನಾನಿಲ್ಲಿ 4 ಮೊಟ್ಟೆ ತೊಗೊಂಡು ಒಂದೊಂದು ಮೊಟ್ಟೆಗೂ ಒಂದೊಂದು ಸ್ವಲ್ಪ ಸ್ಪೇಸ್ ಕೊಟ್ಟು ಹಾಕ್ಕೊಂಡಿದ್ದ ನಂತರ ಇದಕ್ಕೆ ನಾನು ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಉದುರಿಸ್ಕೊಂಡಿದ್ದೀನಿ. ಅದ್ರ ಮೇಲೆ ಉದುರಿಸ್ಕೊಂಡು ಒಂದು ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡ್ತಾ ಬೇಯಲಿಕ್ಕೆ ಬಿಡಿ. ಇವಾಗ ಸೂಪರ್ ಟೇಸ್ಟಿಯಾಗಿರೋಂಥ ಎಗ್ ಮಸಾಲ ಸಾಸ್ ರೆಡಿಯಾಗಿರುತ್ತೆ ಫ್ರೆಂಡ್ಸ್. ಇದು ಚಪಾತಿಗಾದರೂ ಟೇಸ್ಟ್ ಮಾಡ್ಬೋದು ನೀವು, ಖಾಲಿ ವೈಟ್ ರೈಸಿಗಾದ್ರೂ ಅದು ಗ್ರೇವಿ ಟೈಪ್ ಇದ್ದೇ ಇರುತ್ತಲ್ಲ, ಅದನ್ನು ತಿನ್ಬೋದು ನೀವು. ಓಕೆನಾ. ಹಾಗಾದರೆ ನಾನು ಇವತ್ತು ಮಾಡಿದ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ ಅಂತ ಕೇಳ್ಕೊತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.